ಹಲೋ ಬ್ಯೂಟಿಫುಲ್ ಸೋಲ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಎಲ್ರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ಸೊ ಈ ಒಂದು ಯುಗಾದಿ ನಿಮ್ಮ ಎಲ್ರಿಗೂ ಬರೀ ಸಿಹಿ ಅನ್ನೋದನ್ನೇ ತುಂಬಿರಲಿ ಅಂತ ಹೇಳ್ತಾ ಇವತ್ತಿನ ಒಂದು ಟಾಪಿಕ್ ನಿಮ್ಮ ಒಂದು ಪರ್ಸನ್ ಅವರ ಕರೆಂಟ್ ಎನರ್ಜೀಸ್ ಏನು ಅನ್ನೋದ್ರ ಬಗ್ಗೆ ಆಗಿರುತ್ತೆ. ಅವರು ನಿಮ್ಮ ಬಗ್ಗೆ ಏನು ಥಿಂಕ್ ಮಾಡ್ತಾ ಇದ್ದಾರೆ, ಏನು ಹೇಳಬೇಕು ಅಂದ್ಕೊಳ್ತಾ ಇದ್ದಾರೆ ಅವ್ರ ಬಗ್ಗೆ ಆಗಿರುತ್ತೆ, ಅದ್ರ ಬಗ್ಗೆ ಆಗಿರುತ್ತೆ. ಆ್ಯಂಡ್ ನೋ ಕಾಂಟ್ಯಾಕ್ಟಲ್ಲಿ ಯಾರಿದ್ದೀರಾ, ಸಪ್ರೇಷನಲ್ಲಿ ಯಾರಿದ್ದೀರಾ ಅವರಿಗೋಸ್ಕರ ಈ ಒಂದು ರೀಡಿಂಗ್ ಆಗಿರುತ್ತೆ. ಓಕೆ, ಸೊ ವಿಡಿಯೋ ಜನರಲ್ ಆಗಿರುತ್ತೆ, ಕಲೆಕ್ಟಿವ್ ಆಗಿರುತ್ತೆ, ನಿಮ್ಮ ಜೊತೆ ರೆಸ್ನೇಟ್ ಆದರೆ ಮಾತ್ರ ತೊಗೊಳ್ಳಿ. ಹಾಗೆ ಟೈಮ್ ವೇಸ್ ಆಗಿರುತ್ತೆ. ಯಾವಾಗ ಸ್ಕ್ರೀನ್ ಮೇಲೆ ನೋಡ್ತೀರಾ ಆವಾಗ ಇದು ನಿಮಗೆ ರೆಸ್ನೇಟ್ ಆಗುವಂಥದ್ದಿದೆ. ಯಾರಿಗೆಲ್ಲ ಪರ್ಸ್ನಲ್ ರೀಡಿಂಗ್ ಬೇಕು ಡಿಸ್ಕ್ರಿಪ್ಷನ್ ಇರುವಂಥ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಬಹುದು. ಆ್ಯಂಡ್ ನಾನು ಸಂಡೇ ಟ್ಯಾರೋ ಕೋರ್ಸಸ್ನ ಕಂಡಕ್ಟ್ ಮಾಡ್ತಾ ಇದ್ದೀನಿ. ಇಟ್ಸ್ 7 days ವರ್ಕ್ಶಾಪ್, 7 ದಿನ ಇರುತ್ತೆ, ಆನ್ಲೈನಲ್ಲಿರುತ್ತೆ. ಯಾರಿಗೆ ಟ್ಯಾರೋದಲ್ಲಿ ಕೆರಿಯರ್ನ ಬಿಲ್ಡ್ ಮಾಡಬೇಕು ಅಂದ್ಕೊಳ್ತಾ ಇದ್ದೀರಾ ಅವರು ಈ ಒಂದು ಟ್ಯಾರೋ ಕೋರ್ಸಸ್ನ ತೊಗೊಳ್ಬಹುದು ಆ್ಯಂಡ್ ಜಾಯ್ನ್ ಆಗಬಹುದು. ಆ್ಯಂಡ್ ನಿಮ್ಮ ಕೆರಿಯರ್ನ ಬಿಲ್ಡ್ ನೀವು ಮಾಡ್ಕೋಬಹುದು. ಈ ಒಂದು ಹೊಸ ವರ್ಷಕ್ಕೆ ಒಂದು ಒಳ್ಳೆಯ ಒಂದು ಸ್ಟೆಪ್ಪನ್ನು ನಿಮಗೋಸ್ಕರ ನೀವು ತೊಗೋಬಹುದು ಅಂತ ಹೇಳ್ತಾ ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಓಕೆ, ಸೊ ನಿಮ್ಮ ಪರ್ಸನ್ ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಾ ಇದ್ದಾರೆ, ಏನು ಹೇಳಬೇಕು ಅಂದ್ಕೊಳ್ತಾ ಇದ್ದಾರೆ, ವಾಪಸ್ ಬರ್ತಾರಾ, ಕಮಿಟ್ಮೆಂಟ್ ಕೊಡ್ತಾರಾ, ಅಥವಾ ಮೂವ್ ಆನ್ ಆಗು ಅಂತ ಹೇಳ್ತಾರಾ ನೋಡೋಣ. ಸೊ ಏನೆಲ್ಲ ಪ್ರಶ್ನೆಗಳಿದೆ ನಿಮ್ಮ ಒಂದು ಪ್ರೀತಿ ಬಗ್ಗೆ ಸಿ. ಓಕೆ, ಸೊ ಕರೆಂಟ್ಲಿ ಈ ಒಂದು ಪರ್ಸನ್ ಲಾಸಲ್ಲಿದ್ದಾರೆ ಅಂತ ಹೇಳ್ಬಹುದು. ಸಮಥಿಂಗ್ ಬಿಸ್ನೆಸ್ಸಲ್ಲಿ ಲಾಸ್ ಅನ್ನೋದನ್ನು ನೋಡ್ತಾ ಇರಬಹುದು, ಅಥವಾ ಕೆರಿಯರಲ್ಲಿ ಲಾಸ್ ಅನ್ನೋದನ್ನು ನೋಡ್ತಾ ಇರಬಹುದು, ಅಥವಾ ರೀಸೆಂಟಾಗಿ ಇವರ ಒಂದು ಜಾಬ್ ಏನಿದೆ ಅದನ್ನು ಕಳ್ಕೊಂಡಿರಬಹುದು. ಆ್ಯಂಡ್ ಎಸ್, ಈ ಪರ್ಸನ್ ನಿಮ್ಮ ಜೊತೆಗೆ ಫೀಲಿಂಗ್ಸ್ನ ಎಕ್ಸ್ಪ್ರೆಸ್ ಮಾಡಬೇಕು ಅಂದ್ಕೊಳ್ತಾ ಇದ್ದಾರೆ, ಬಟ್ ಆ್ಯಕ್ಷನ್ಸ್ ತಗೊಳ್ತಾ ಇಲ್ಲ. ಈ ಪರ್ಸನ್ಗೆ ನಿಮ್ಮ ಜೊತೆ ಮತ್ತೆ ರೀಯುನೈಟ್ ಆಗಬೇಕು ಅನ್ನೋ ಒಂದು ಥಾಟ್ ಬರ್ತಾ ಇದೆ, ನಿಮ್ಮನ್ನು ನೋಡಬೇಕು ಅನ್ನೋ ಥಾಟ್ ಬರ್ತಾ ಇದೆ. ರೀಸೆಂಟಾಗಿ ಅವರಿಗೆ ನಿಮ್ಮ ಬಗ್ಗೆ ಕನಸುಗಳೇನಾದರೂ ಬಂದಿರಬಹುದು, ಅಥವಾ ನಿಮ್ಮನ್ನು ಫೀಲ್ ಮಾಡ್ತಾ ಇರಬಹುದು, ಅಥವಾ ನಿಮ್ಮನ್ನು ಮಿಸ್ ಮಾಡ್ತಾ ಇರ್ಬೋದು. ಅದಕ್ಕೋಸ್ಕರ ಈ ಪರ್ಸನ್ ನಿಮ್ಮ ಜೊತೆಗೆ ರೀಯುನೈಟ್ ಆಗಬೇಕು ಅಂದ್ಕೊಳ್ತಾ ಇದ್ದಾರೆ, ಫ್ಯಾಮಿಲಿನ ಬಿಲ್ಡ್ ಮಾಡಬೇಕು ಅಂದ್ಕೊಳ್ತಾ ಇದ್ದಾರೆ. ದ ಸನ್ ಕಾರ್ಡ್ ಬರ್ತಾ ಇದೆ. ಆ್ಯಸ್ ನೀವು ಡಿಸ್ಕಸ್ ಮಾಡಿರಬಹುದು ಫ್ರೆಂಡ್ಶಿಪ್ ಬಗ್ಗೆ, ಬಟ್ ಸ್ಟಿಲ್ ಈ ಒಂದು ಪರ್ಸನ್ ಈಸ್ ಇನ್ ಕಂಟ್ರೋಲ್ ಆಫ್ ಅದರ್ಸ್. ಯಾರ್ದೋ ಒಂದು ಕಂಟ್ರೋಲಲ್ಲಿದ್ದಾರೆ. ಅಗೇನ್ ಥರ್ಡ್ ಪಾರ್ಟಿ ಎನರ್ಜೀಸ್ ಕೂಡ ಕಾಣಿಸ್ತಾ ಇದೆ ಇಲ್ಲಿ ನನಗೆ. ಥರ್ಡ್ ಪಾರ್ಟಿ ಕಂಟ್ರೋಲಲ್ಲಿ ಇರಬಹುದು, ಅಥವಾ ಫಾದರ್ ಇಶ್ಯೂ ಇರ್ಬೋದು, ಮದರ್ ಇಶ್ಯೂ ಇರಬಹುದು, ಅಥವಾ ಫ್ಯಾಮಿಲಿ ಇಶ್ಯೂ ಇರ್ಬೋದು ನಿಮ್ಮ ಒಂದು ರೀಯುನೈಟ್ ಆಗೋದಕ್ಕೆ. ಆ್ಯಂಡ್ ಡೆಫಿನೆಟ್ಲಿ ರೀಯೂನಿಯನ್ ಆಗುವಂಥ ಚಾನ್ಸಸ್ ಖಂಡಿತ ಇದೆ, ಬಿಕಾಸ್ ಐ ಆಮ್ ಗೆಟಿಂಗ್ ಅ ಲಾಟ್ ಆಫ್ ಪಾಸಿಟಿವ್ ಕಾರ್ಡ್ಸ್ ಹಿಯರ್. ಬಟ್ ಈ ಪರ್ಸನ್ ಈಗ ಫೋಕಸ್ ಇರೋದು ಇವರ ಒಂದು ಕೆರಿಯರ್ ಮೇಲೆ, ಇವರ ಒಂದು ದುಡ್ಡು ಮಾಡೋದ್ರಲ್ಲಿ ಬ್ಯುಸಿ ಇದ್ದಾರೆ ಅಂತ ಹೇಳಬಹುದು. ಬಿಕಾಸ್ ಲಾಸ್ ಏನಾಗಿದೆ, ಲಾಸ್ ಏನು ತೋರಿಸ್ತಾ ಇದೆ ಅದನ್ನು ರಿಕವರಿ ಮಾಡಬೇಕು, ಅಥವಾ ಜಾಬಲ್ಲಿ ನೋಡ್ಕೋಬೇಕು, ಜಾಬ್ ಅನ್ನೋದನ್ನು ಪಡ್ಕೋಬೇಕು, ಒಂದು ಕೆರಿಯರಲ್ಲಿ ಸೆಟ್ಲ್ ಅನ್ನೋದನ್ನು ಮಾಡ್ಕೋಬೇಕು. ಆವಾಗಲೇ ನಾನು ಇವ್ರಿಗೆ ಒಂದು ಕಮಿಟ್ಮೆಂಟ್ ಕೊಡಬೇಕಾಗುತ್ತೆ, ಅಥವಾ ಕಮಿಟ್ಮೆಂಟ್ ಕೊಡಬಹುದು ನನ್ನ ಪರ್ಸನ್ಗೆ ಅನ್ನೋ ಒಂದು ಆಲೋಚನೆಯಲ್ಲಿ ಈ ಪರ್ಸನ್ ಇದ್ದಾರೆ. ಆ್ಯಂಡ್ ಅಗೇನ್ ಜಸ್ಟಿಸ್ ಕಾರ್ಡ್ ಬಂದಿದೆ. ನೀವೇನಾದರೂ ನಿಮ್ಮ ಪರ್ಸನ್ಗೋಸ್ಕರ ಅಥವಾ ಡಿವರ್ಸಿಗೆ ಏನಾದರೂ ಯಾರು ಅಪ್ಲೈ ಮಾಡಿದರೆ, ಡಿವರ್ಸ್ ಆಗೋಕ್ಕೆ ನಿಮಗಿಷ್ಟ ಇಲ್ಲ, ಬಟ್ ಸ್ಟಿಲ್ ನಿಮ್ಮ ಪರ್ಸನ್ ನಿಮ್ಮ ಜೊತೆ ವಾಪಸ್ ಬರಬೇಕು, ಈ ರೀತಿ ಏನಾದರೂ ನಿಮಗೆ ಇಂಟೆನ್ಷನ್ಸ್ ಇದ್ದರೆ ಏನು ಅಲ್ಲಿ ಜಡ್ಜ್ಮೆಂಟ್ ಏನು ಬರುತ್ತೆ ನಿಮ್ಮ ಪರವಾಗಿ ಬರುತ್ತೆ ಅಂತ ಹೇಳಬಹುದು. ಆ್ಯಂಡ್ ಮೋರ್ ಓವರ್ ಜಡ್ಜ್ಮೆಂಟ್ ಕೂಡ ನಾವಿಬ್ಬರು ಒಂದಾಗಿ ಇರಲಿ ಅಂತಲೇ ಬರಲಿ ಅಂತಲೂ ಕೂಡ ಈ ಒಂದು ಪರ್ಸನ್ ಥಿಂಕಿಂಗ್ ಬರ್ತಾ ಇದೆ. ಓಕೆ, ದ ಮೂನ್ ಕಾರ್ಡ್. Somewhere I am getting a strong energy of third party, because King of Wands and the Moon card. ಅಗೇನ್ ಇಲ್ಲಿ ಥರ್ಡ್ ಪಾರ್ಟಿ ಇಶ್ಯೂಸ್ ತುಂಬ ಆಗ್ತಾ ಇದೆ. ಬಹುಶಃ ಈ ಒಂದು ಪರ್ಸನ್ ಥರ್ಡ್ ಪಾರ್ಟಿಯಿಂದ ಅಷ್ಟೊಂದು ನೆಮ್ಮದಿ ಅನ್ನೋದನ್ನು ಪಡ್ಕೊಳ್ತಾ ಇಲ್ಲ. ನೀವು ಕೊಡ್ತಿದ್ದಂತಹ ಸಪೋರ್ಟ್ ಆಗಿರಬಹುದು, ನೀವು ಕೊಡ್ತಿದ್ದಂತಹ ಪ್ರೀತಿ ಆಗಿರಬಹುದು, ಈ ಪರ್ಸನ್ಗೆ ಈ ಥರ್ಡ್ ಪಾರ್ಟಿಯಿಂದಾಗಿ ಸಿಗ್ತಾ ಇಲ್ಲ ಅಂತ ಹೇಳಬಹುದು. ಬಟ್ ಆ್ಯಂಡ್ ಈ ಪರ್ಸನ್ ಗಿಲ್ಟಲ್ಲಿದ್ದಾರೆ ಅಂತ ಹೇಳಬಹುದು, ಬಟ್ ಹೆಲ್ಪ್ಲೆಸ್ ಆಗಿದ್ದಾರೆ. ಒಂದು ನೆಮ್ಮದಿಯನ್ನು ಹುಡುಕೊಂಡು ಹೋಗ್ತಾ ಇದ್ದಾರೆ ಅಂತ ಹೇಳಬಹುದು. ನಿಮ್ಮಲ್ಲಿ ನಿಮ್ಮ ಜೊತೆ ಇದ್ದಾಗ ಇದ್ದಿರುವಂತಹ ಖುಷಿ, ನೆಮ್ಮದಿ ಬೇರೆಯವರ ಜೊತೆ ಇರುವಾಗ ಸಿಗ್ತಾ ಇಲ್ಲ ಅಂತ ಹೇಳಬಹುದು. ಆ್ಯಂಡ್ ನಿಮ್ಮನ್ನು ರೀಪ್ಲೇಸ್ ಮಾಡೋಕ್ಕೆ ಎಲ್ಲೂ ಆಗ್ತಾ ಇಲ್ಲ. ಸೊ ಇದರಿಂದ ನಾನು ಹೊರಗೆ ಹೇಗೆ ಬರೋದು, ಮೂವ್ ಆನ್ ಆಗಿಬಿಡ್ಲಾ, ಎಲ್ಲರಿಂದನೂ ದೂರ ಹೋಗಿಬಿಡಬೇಕು ಅನ್ನೋ ಒಂದು ಯೋಚನೆಗಳು ಇವರಲ್ಲಿ ಬರ್ತಾ ಇದೆ. ನನಗೆ ಈ ಥರ್ಡ್ ಪಾರ್ಟಿನೂ ಬೇಡ, ನನ್ನ ಪರ್ಸನ್ನೂ ಬೇಡ, ನನಗೆ ಈ ಪ್ರಪಂಚನೇ ಬೇಡ,
ನಾನು ಎಲ್ಲದರಿಂದನೂ ಮುಕ್ತವಾಗಬೇಕು, ದೂರ ಆಗಬೇಕು, ಏನು ಮಾಡಬೇಕು ಅಥವಾ ಸ್ಪಿರಿಚುವಾಲಿಟಿಗೆ ಹೋಗಬೇಕಾ, ಸಮಥಿಂಗ್ ಇವ್ರ ಮೈಂಡಲ್ಲಿ ತುಂಬಾ ನೆಗೆಟಿವ್ ಥಾಟ್ಸ್ ಅಥವಾ ಕನ್ಫ್ಯೂಷನ್ ಥಾಟ್ಸ್, ಏನು ಕ್ಲಾರಿಟಿ ಬೇಕು ಲೈಫಲ್ಲಿ ಯಾವುದು ಗೊತ್ತಾಗ್ತಾ ಇಲ್ಲ. ಆ್ಯಂಡ್ ಮೋರ್ ಓವರ್ ಈ ಪರ್ಸನ್ ನಿಮ್ಮಿಂದ ಅಂತೂ ಮೂವ್ ಆನ್ ಆಗಬೇಕು ಅಂತಲೂ ಡಿಸೈಡ್ ಆಗಿದ್ದಾರೆ. ಆ್ಯಂಡ್ ಅಗೇನ್ ಥರ್ಡ್ ಪಾರ್ಟಿಯಿಂದನೂ ಕೂಡ ಮೂವ್ ಆನ್ ಆಗಬೇಕು ಅಂದ್ಕೊಳ್ತಾ ಇದ್ದಾರೆ. ಆ್ಯಂಡ್ ನಿಮ್ಮ ಹತ್ರ ವಾಪಸ್ ಬರ್ತಾರಾ ಅಂದರೆ ದೇರ್ ಈಸ್ ಅ ಚಾನ್ಸ್ ಈ ಥರ್ಡ್ ಪಾರ್ಟಿಯಿಂದ ವಾಪಸ್ ಮೂವ್ ಆನ್ ಆಗಿ ನಿಮ್ಮ ಹತ್ರ ಬರಬಹುದು. ಬಟ್ ಇಟ್ಸ್ ಅಪ್ ಟು ಯು ಗೈಸ್. ನೀವು ಅವ್ರನ್ನ ಮತ್ತೆ ಕ್ಷಮಿಸಿ ಅವ್ರ ಲೈಫಲ್ಲಿ ಎಂಟ್ರಿ ಮಾಡ್ಕೊಳ್ತೀರಾ ಬಿಡ್ತೀರಾ ಅದು ನಿಮಗೆ ಬಿಟ್ಟಿದ್ದು. ಸೊ ಅಗೇನ್ ಈ ಪರ್ಸನ್ ಯಾವುದೂ ಆ್ಯಕ್ಷನ್ಸ್ ತೊಗೊಳೋದಕ್ಕೆ ರೆಡಿ ಇಲ್ಲ. ಆ್ಯಸ್ ನೌ ಮೂವ್ ಆನ್ ಆಗಬೇಕು ಅಂದ್ಕೊಳ್ತಾರೆ. ಜಸ್ಟ್ ಇವರ ಒಂದು ಏನು ಇಮ್ಯಾಜಿನೇಷನ್ ವರ್ಲ್ಡಲ್ಲಿದ್ದಾರೆ, ಅಸಂಪ್ಷನ್ ಮಾಡ್ತಾ ಇದ್ದಾರೆ, ನಾನು ಮೂವ್ ಆನ್ ಆಗಬೇಕು, ನನ್ನ ಲೈಫ್ ಸರಿ ಮಾಡ್ಕೋಬೇಕು, ಎಲ್ಲ ಸರಿ ಹೋಗಬೇಕು. ಜಸ್ಟ್ ಅವರ ಒಂದು ಮೈಂಡ್ಸೆಟ್ಟಲ್ಲಿ ಒಂದು ಮನಸ್ಸಲ್ಲಿ ಎಲ್ಲವನ್ನೂ ಅಂದ್ಕೊಳ್ತಾ ಇದ್ದಾರೆ. ಆ್ಯಂಡ್ ಇಮ್ಯಾಜಿನೇಷನ್ ಮಾಡ್ಕೊಳ್ತಾ ಇದ್ದಾರೆ. ಓಕೆ ಈ ರೀತಿ ಆದರೆ ಹೇಗೆ, ಆ ರೀತಿ ಆದರೆ ಹೇಗೆ, ಜಸ್ಟ್ ಅಸಂಪ್ಷನ್ಸ್ ಈ ರೀತಿ ಒಂದು ಮೈಂಡಲ್ಲೇ ಅವರ ಒಂದು ಜೀವನ ನಡೆಸ್ತಾ ಇದ್ದಾರೆ. ಒಂದು ಇಮ್ಯಾಜಿನೇಷನ್ ವರ್ಲ್ಡಲ್ಲಿ ಬದುಕನ್ನು ನಡೆಸ್ತಾ ಇದ್ದಾರೆ ಅಂತ ಹೇಳ್ಬೋದು. ವಾಸ್ತವಕ್ಕೆ ಅವ್ರು ಯಾರೂ ತರ್ತಾ ಇಲ್ಲ, ಆ್ಯಕ್ಷನ್ಸಿಗೆ ಬರ್ತಾ ಇಲ್ಲ ಇವರು. ಬಹುಶಃ ಆ್ಯಕ್ಷನ್ ಏನಾದರೂ ಮಾಡಿದರೆ, ಸಮಥಿಂಗ್ ಅವ್ರಿಗೋಸ್ಕರ ಏನಾದರೂ ಒಂದು ಸ್ಟೆಪ್ ತೊಗೊಂಡಿದ್ರೆ ಅಟ್ಲೀಸ್ಟ್ ಅವ್ರಿಗಾದರೂ ಅವರು ಒಂದು ಜಸ್ಟಿಸ್ ಅನ್ನೋದನ್ನು ಕೊಡ್ತಾಯಿದ್ರು, ಅಥವಾ ನಿಮಗಾದರೂ ಒಂದು ಜಸ್ಟಿಸ್ ಅನ್ನೋದನ್ನು ಕೊಡ್ತಾಯಿದ್ರು. ಇಲ್ಲಿ ಅವ್ರಿಗೂ ಅವ್ರು ಮೋಸ ಮಾಡ್ಕೊಳ್ತಾ ಇದ್ದಾರೆ, ನಿಮಗೂ ಅವ್ರು ಮೋಸ ಮಾಡ್ತಾ ಇದ್ದಾರೆ. ಆ್ಯಂಡ್ ರಿಗ್ರೆಟ್ ಕೂಡ ಆಗ್ತಾ ಇದ್ದಾರೆ. ಬಟ್ ಇಟ್ಸ್ ಟೂ ಲೇಟ್, ಏನು ಮಾಡೋಕ್ಕಾಗಲ್ಲ. ಬಿಕಾಸ್ ಅವರ ಒಂದು ಇದನ್ನು ಅವರೇ ಅನುಭವಿಸ್ಬೇಕಾಗತ್ತೆ. ಬಿಕಾಸ್ ಅವರು ಗೊತ್ತಿದ್ದು ಮಾಡ್ತಿರುವಂತಹ ತಪ್ಪುಗಳಿಗೆ ಅಲ್ಲಿ ಚೇಂಜ್ ಅನ್ನೋದು ಬರೋದಿಲ್ಲ. ಅಗೇನ್ ಇಟ್ ಆಫ್ ಸೋರ್ಟ್ಸ್ ಈ ಪರ್ಸನ್ ಸಮ್ವೇರ್ ಈ ಪರ್ಸನ್ ಕೂಡ ಥಿಂಕ್ ಮಾಡ್ತಾ ಇರೋದು ಸ್ಟ್ರೆಸ್, ಎಂಡಿಂಗ್ ಲೈಫ್ ಆ್ಯಂಡ್ ಒಂದು ಕಂಫರ್ಟ್ ಝೋನಲ್ಲಿ ಒಂದು ನೆಗೆಟಿವ್ ಥಾಟ್ಸ್ಗಳ ಮಧ್ಯೆ ಬದುಕನ್ನು ಕಳೀತಾ ಇದ್ದಾರೆ ಅಂತ ಹೇಳಬಹುದು. ಯಾರೂ ಬೇಡ, ಆಗಲೇ ಹೇಳಿದಾಗಲೇ ಯಾರೂ ಬೇಡ, ಲೈಫ್ನ ಎಂಡ್ ಮಾಡ್ಕೋಬೇಕು. ಅಗೇನ್ ಸಮಥಿಂಗ್ ಕನ್ಫ್ಯೂಷನಲ್ಲಿ ತುಂಬಾ ನೆಗೆಟಿವ್ ಥಾಟ್ಸ್, ಲೈಫ್ನ ಎಂಡ್ ಮಾಡಬೇಕು ಅಂತಲೂ ಅಂದ್ಕೊಳ್ತಾ ಇದ್ದಾರೆ. ಬಹುಶಃ ಇವ್ರಿಗೇನೋ ಒಂದು ಹೆಲ್ತ್ ಇಶ್ಯೂ ಸ್ಟ್ರೆಸ್ಸಿಂದ ಕಾಡ್ತಾ ಇದೆ ಅಂತ ಹೇಳಬಹುದು. ಅಥವಾ ಇವರೇನಾದರೂ ಅಟೆಂಪ್ಟ್ ಕೂಡ ಮಾಡಿರಬಹುದು ಸೂಸೈಡ್ಗೆ. ಅಥವಾ ಸಮ್ವೇರ್ ಇವರು ನಂಬಿರುವಂತಹ ನಿಮ್ಮನ್ನು ಬಿಟ್ಟು ಬೇರೆದವ್ರನ್ನ ನಂಬಿ ಹೋಗಿರುವಂಥದ್ದಿದೆ. ಅದರಿಂದ ಇವ್ರಿಗೆ ತುಂಬ ನೋವಾಗಿದೆ, ಚೀಟ್ ಆಗಿದೆ ಅವರಿಂದನೂ ಸಹ. ಸೊ ಆ ಒಂದು ವಿಚಾರಕ್ಕೆ ಇವರೇ ಕ್ಷಮಿಸ್ಕೊಳ್ಳೋಕ್ಕಾಗದೆ ಥಿಂಕಿಂಗ್ ಲೈಕ್ ಲೈಫ್ನ ಎಂಡ್ ಮಾಡ್ಕೋಬೇಕು ಅಂತ ಥಿಂಕ್ ಮಾಡ್ತಾ ಇರೋದು ಒಂದು ಕಡೆ ಆದರೆ, ಇನ್ನೊಂದು ಕಡೆ ಯಾರಿಗೋಸ್ಕರ ಇರಬೇಕು ಅನ್ನೋದು ಒಂದು ಕಡೆ, ಆ್ಯಂಡ್ ನೀವು ಮತ್ತೆ ಸಿಗ್ತೀರಾ ಅನ್ನೋ ಒಂದು ಹೋಪ್ ಇನ್ನೊಂದು ಕಡೆ. ಸೊ ಸಮಥಿಂಗ್ ಏನೋ ಒಂದು ನ್ಯೂ ಹೋಪಲ್ಲಿದ್ದಾರೆ ಅಂತ ಹೇಳಬಹುದು. ಅಗೇನ್ ಸ್ಟ್ರೆಸ್ ಬರ್ತಾ ಇದೆ. ಐ ಥಿಂಕ್ ಮೈಟ್ ಬಿ ತುಂಬಾ ನೀವು ಸಹ ಅಷ್ಟು ಸ್ಟ್ರೆಸ್ ಆಗ್ತಾ ಇದ್ದೀರಾ ಅಂತ ಕಾಣಿಸುತ್ತೆ. ನೀವು ಕೂಡ ಈ ಪರ್ಸನ್ಗೋಸ್ಕರ ಥಿಂಕ್ ಮಾಡ್ತಾ ಇದ್ದೀರಾ, ತುಂಬ ಓವರ್ ಥಿಂಕ್ ನೀವು ಕೂಡ ಮಾಡ್ತಾ ಇದ್ದೀರಾ ಅಂತ ಕಾಣಿಸುತ್ತೆ. ಸೊ ಆ ಓವರ್ ಥಿಂಕ್ನ ಕಮ್ಮಿ ಮಾಡಿ. ಬಿಕಾಸ್ ಜಾಸ್ತಿ ಯೋಚನೆ ಮಾಡ್ತಾ ಕೂತ್ರೆ ಅಥವಾ ಆಗೋಗಿರೋದ್ರ ಬಗ್ಗೆ, ಪಾಸ್ಟ್ ಬಗ್ಗೆ ತುಂಬ ಯೋಚನೆ ಮಾಡ್ತಾ ಕೂತ್ರೆ ಯಾವುದೂ ಸಾಲ್ವ್ ಆಗೋದಿಲ್ಲ. ಸೊ ಬೆಟರ್ ಸ್ವಲ್ಪ ದಿನ ವೇಟ್ ಮಾಡಿ. ಬಹುಶಃ ನಿಮ್ಮ ಪರ್ಸನ್ ಕಡೆಯಿಂದ ಕಾಲ್ ಮೆಸೇಜ್ ಬರ್ಬೋದು. ಆರ್ ಎಲ್ಸ್ ಈ ಪರ್ಸನ್ ಮತ್ತೆ ನಿಮ್ಮನ್ನು ಬಿಟ್ಟು ಹೋಗಿದ್ದಾರೆ ಆ್ಯಂಡ್ ಮತ್ತೆ ಅವ್ರನ್ನ ಬಿಟ್ಟು ನಿಮ್ಮ ಹತ್ರ ಬರ್ತಾರೆ ಅಂದರೆ ನೀವು ನೋಡಿ. ಇಫ್ ಅವರು ಮತ್ತೆ ಕನ್ಫೆಸ್ ಮಾಡಿಕೊಂಡ್ರೆ, ಕ್ಷಮಿಸು ಅಂತ ಕೇಳಿದ್ರೆ ಕ್ಷಮಿಸೋದು ಬಿಡೋದು ನಿಮ್ಮ ಕೈಯಲ್ಲಿದೆ. ಸೊ ಇದಾಗಿತ್ತು ನಿಮ್ಮ ಒಂದು ರೀಡಿಂಗ್. ಹೋಪ್ ಈ ರೀಡಿಂಗ್ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ದರೆ ಕಮೆಂಟಲ್ಲಿ ತಿಳಿಸಿ. ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು ಆಲ್.